How are you, bro? Nice to meet you, man. Handshake. Oh. ದಾಟ್ಬಾರ್ದು ಅಂತ ಹೇಳಿದ್ದು ಔಟ್ ಅಷ್ಟೇ. ಇವ್ರೇ ಹೇಳಿದ್ದು ಕೋರ್ಟ್ ಆಚೆ ನೋಡ್ದು. ಈ ಹುಡುಗರು ಫಿಂಗರಿಂಗ್ ಮಾಡಕ್ಕೂ ಬರಲ್ಲಪ್ಪ. ಒಂದು ಬೀಗ ಇಲ್ಲ ಬ್ರೋ ನಂದು ಜೇಬಲ್ಲಿ. ಇಲ್ಲಿ ನನ್ನ ಜೇಬಲ್ಲಿ ಕೀ ಇದೆ ತಗೊಳ್ಳಿ. ಸ್ವಲ್ಪ ರೈಟಿಗೆ ಅಲ್ಲೇ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಓಕೆ ಬಾಯ್ಸ್, ಟೈಮು 6:45. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬೇಗ ಹೊರಡಬೇಕಿತ್ತು. ಇವಾಗ ನಾವು ದೊಡ್ಡಬಳ್ಳಾಪುರ ಹತ್ರ ಹೋಗ್ತಾ ಇದ್ದೀವಿ. ದೊಡ್ಡಬಳ್ಳಾಪುರದ ಹತ್ರ ಒಂದು ರೆಸಾರ್ಟ್ ಇದೆ. ಸೊ SR ಎಕೋ ರಿಟ್ರೀಟ್ ಅಂತ ರೆಸಾರ್ಟಿಗೆ ನಾವು ನಮ್ಮ ಬಾಯ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಒಂಥರ ಬೇಜಾರಾಗ್ತಿದೆ ಗುರು, ಬೇಗ ಹೊರಡಬೇಕಿತ್ತು. ಸ್ವಲ್ಪ ಲೇಟ್ ಆಗಿಬಿಡ್ತು. ಅಂದರೆ ನನ್ನಿಂದ ಏನು ಲೇಟ್ ಆಗಿಲ್ಲ, ಸ್ವಲ್ಪ ಮಳೆ ಬಂದಿತ್ತು ಅಲ್ಲಿ. ಅದು ಮಳೆ ನಿಲ್ಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಹಂಗೆ ಟೈಮ್ ಆಗೋಯ್ತು. ಇವಾಗ ಒಂದು 15 ಮಿನಿಟ್ಸ್ ಆಯಿತು ಮಳೆ ನಿಲ್ತೆ. ಅಲ್ಲಿಂದ ಬರೋಷ್ಟೊಳಗೆ ಆಗೋಯ್ತು ಬಾಯ್ಸ್. ಸ್ವಲ್ಪ ಅಲ್ಲೊಂದು ಲೈಟ್ಸ್ ಇದೆ ಚೆನ್ನಾಗಿರೋದು ಅಂತ ಯೋಚನೆ ಮಾಡ್ತಾಯಿದ್ದೆ, ಬಟ್ ಏನೂ ಮಾಡೋಕ್ಕಾಗಲ್ಲ ಬಿಡಿ. ಇವಾಗ ಡೈರೆಕ್ಟ್ ಪೆರಿಪೆರ ರೋಡು. ಸೊ ಪೆರಿಪೆರ ರೋಡಲ್ಲಿ ಅದು ಬಿಟ್ಟರೆ ಡೈರೆಕ್ಟು ಅದೇ ಆಲ್ಮೋಸ್ಟ್ ಸ್ಟೇ ಹತ್ರನೇ ಹೋಗುತ್ತೆ. ಆ್ಯಕ್ಚುಲಿ ಇದು ಇರೋದು ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಿ, ನಿಯರ್ ಟು ದೊಡ್ಡಬಳ್ಳಾಪುರ. ನಮ್ಮ ಮನೆಯಿಂದ ಒಂದು 60 ಕಿಲೋಮೀಟರ್ಸ್ ಅಷ್ಟೇ. ಗೋಲ್ಡಿ ಮನೆಯಿಂದ ಜಸ್ಟು ಒಂದು 25 ಕಿಲೋಮೀಟರ್ಸ್ ಆದರೆ ಹೆಚ್ಚು. ನಮ್ಮ ಬಾಯ್ಸ್ ಎಲ್ಲ ಬರ್ತಾಯಿದ್ದಾರೆ. ಥ್ರಾಟ್ಲರು, ಮೋಹನ್ ಬ್ರೋ, ಆಮೇಲೆ ನಮ್ಮ 350. ಆ್ಯಕ್ಚುಲಿ ಇದು ಪ್ಲ್ಯಾನ್ ಬಂದು 350 ಮತ್ತು ಗೋಲ್ಡ್ ಇದೆ. ಸೊ ಅವರಿಬ್ಬರು, ಆಮೇಲೆ ನಮ್ಮ ಹಿತೇಶ್. ಸೊ ಇಷ್ಟು ಜನ ಹೋಗ್ತಾ ಇರೋದು. ಹಂಗೆ ನಮ್ಮ ಮೋಹನ್ ಬರೋದು 30K ಸಬ್ಸ್ಕ್ರೈಬರ್ಸ್ ಆಗಿದೆಯಲ್ಲ, ಅದನ್ನು ಹಂಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಹೆಂಗಾಗುತ್ತೆ ಅಂತ. ಯಾರು ಗುರು ಇವನು? ಅಪ್ಪ ಗುರು, ಫೈನಲಿ ಪೆರಿಪೆರ ರೋಡಿಗೆ ಕನೆಕ್ಟ್ ಆಗಿಬಿಟ್ವಿ ಗುರು. ಈ ರೋಡ್ ಕನೆಕ್ಟ್ ಆದರೆ ಇಲ್ಲಿಂದ ಆರಾಮ್ಸೆ ಹೋಗ್ಬೋದು. ಇವತ್ತು ಆ್ಯಕ್ಚುಲಾಗಿ ಹೊಸಕೋಟೆ ಇವೆಲ್ಲರೂ ಫುಲ್ಲು ಟ್ರಾಫಿಕ್ಕು. ಯಪ್ಪ, ಫೈನಲಿ ಬಂದ್ವಿ, ರೆಸಾರ್ಟಲ್ಲಿ ಇದ್ದೀವಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇರುತ್ತೆ, ಅವಾಯ್ಡ್ ಮಾಡಿ, ಯಾಕಂದರೆ ಎಲ್ಲ ಸಾಂಗ್ ಹಾಕಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ ಗೋಲ್ಡಿ ಏನೋ ಬಿಡ್ತವ್ರೆ. ರಾತ್ರಿ ಹೊತ್ತು ಏನೇನು ಬಿಡೋಕ್ಕೋಗ್ಬಾರ್ದು, ಬಣ್ಣನ ಕಾಣಿಸಲ್ಲ. ನಮ್ಮ ರಾಹುಲು 160 ಕೆಚ್ಕೊಂಡ್ಬಿಟ್ಟಿದ್ದಾರೆ ಸ್ಪೀಡ್ನ. ಹರ್ಷದ್ ಹೆಂಗೆ ಕೂತಿದ್ನೋ. 350 ಬ್ರೋ ಬಿಸಿ. ಆ್ಯಕ್ಚುಲಾಗಿ ಮೋಹನ್ ಬ್ರೋ ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ, ಬರ್ತಾರೋ ಇಲ್ವೋ. ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತವ್ರೆ. ಹಿತೇಶ್ ಅವ್ರ ಜೊತೆನೇ ಬರಬೇಕು, ಅದೇನೋ ಗೊತ್ತಿಲ್ಲ. ಆಲ್ರೆಡಿ ಅಲ್ಲಿ ಶೂಟಿಂಗ್ ಮಾಡ್ತವ್ರೆ. 10 ಅಲ್ಲ, ಅನ್ಸೋದಲ್ಲ, ನೀವು ಶೂಟ್ ಮಾಡಬೇಕು. ಓಕೆ, ಇದು ಕಂಪ್ಲೀಟ್ ಹೆಂಗಿದೆ ಅಂತ ನಾನು ಫುಲ್ಲು ಬೆಳಗ್ಗೆನೇ ಟೂರ್ ಮಾಡ್ತೀನಿ. ಸೊ ಇವಾಗ ನೈಟ್ ಅಲ್ವಾ, ಕರೆಕ್ಟಾಗಿ ಕಾಣಿಸೋದು ಇಲ್ಲ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮುಂದೆ ನಿಂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಅಲ್ಲಿ ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಫೈರ್ ಕ್ಯಾಂಪಲ್ಲಿ ಕೂತ್ಕೊಂಡು ಇವಾಗ ಏನೋ ಬಿರಿಯಾನಿ ಹೇಳಿದಾರಂತೆ. ಏನು ಹೇಳಿದಾರ ಊಟ? ಬಿರಿಯಾನಿ, ಗೋಲ್ಡ್ ಏನು ಹೇಳಿದ್ದೀರಾ? ಬಿರಿಯಾನಿ, ವೈಟ್ ರೈಸ್, ರಸಮ್ಮು, ಕಬಾಬು, ಲೆಮನ್ ಚಿಕನು, ಎಗ್ ಬುರ್ಜಿ. ಎಗ್ ಬುರ್ಜಿ ಇಷ್ಟು ಹೇಳಿದ್ದಾರೆ. ಅಲ್ಲ, ನಾವು ಆ ಥರ ಎಲ್ಲ ತಿಂದ್ರು ನಾವೇನು ತಪ್ಪಾಗಿಲ್ಲ. ಅಲ್ಲ, ಅದು ಅಷ್ಟೊಂದೆಲ್ಲ ತಿಂದ್ರು ಏನು ತಪ್ಪಾಗಿಲ್ಲ. ದಪ್ಪ ಅಲ್ಲ. ಈ ಟಿ ಶರ್ಟು ಸ್ವಲ್ಪ ಸಣ್ಣ ಕಾಣಿಸ್ತೀನಿ. ಹೆವಿ ಓವರ್ ಸೈಜ್. ಸ್ವಲ್ಪ ದಪ್ಪ ಬೇಕು ಚೆನ್ನಾಗಿಬ್ರು. ಓಕೆ, ನಮ್ಮ ದಿ ಥ್ರಾಟ್ಲರ್ ಹರ್ಷ ಅವರು ಇವಾಗ ಎಕ್ಸ್ಪ್ಲೋರ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಟೈಮು 11:45. ಏನಾದ್ರು ಎಮರ್ಜೆನ್ಸಿ ಆದರೆ ಬಿಲ್ಲು ಬಾಣ ಇರಲಿ, ನಾನು ನೋಡ್ಕೋತೀನಿ ಬಿಲ್ಲು ಬಾಣದಲ್ಲಿ. ಹರ್ಷ, ಏನೇ ಬಂದು ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೊಳ್ತೀನಿ. ಓಕೆನಾ? ಬಾಣ ಹೊಡೆಯೋದು ಈ ಕಡೆ. ಯಾರ್ಯಾರು ಬಂದರೂ ತಲೆ ಕೆಡಿಸ್ಕೊಬೇಡ. ಹೊಡಿಲಿ, ನನ್ನ ಹತ್ರ ಆಯುಧ ಇದೆ ಇವತ್ತು. ಎತ್ಕೋ ಸೈಕಲು. ನನಗೂ ಹಂಗೆ ಅನಿಸುತ್ತೆ. ಅಕಸ್ಮಾತ್ ಬೇರೆ ಆದರೆ ಪರವಾಗಿಲ್ಲ, ನೀ ಮ್ಯಾನೇಜ್ ಮಾಡು. ಓಕೆನಾ? ವೀಲಿ ಎಲ್ಲ ಹೊಡಿಬಾರ್ದು ಹರ್ಷ, ಕೇಸ್ ಆಗುತ್ತೆ. ವಾಶ್ರೂಮ್ದು ಬೀಗ ಇಲ್ಲ ಬ್ರೋ ನಂದು ಜೇಬಲ್ಲಿ. ಇಲ್ಲಿ ನನ್ನ ಜೇಬಲ್ಲಿ ಕೀ ಇದೆ ತಗೊಳ್ಳಿ. ಸ್ವಲ್ಪ ರೈಟಿಗೆ ಅಲ್ಲೇ. ಏಪ್ರಿಲ್ ಅಂದ ಯಾಮಂತಪ್ಪ. ಇದೇನೋ ಇದೆ ಗಾಯ್ಸಿ. ಡಕ್ಕಲ್ಲು ಅದು ಬಾತುಕೊಳ್ಳಿ. ಅದೇ ಡಕ್ಕ, ಹಂಗಾರೆ ಅದೇನೆ. ಬೇಡವೋ ಇಲ್ಲಿ ಎದುರುವುದು ಏನೋ ಬಂತು ಅಂತ, ಏನೋ ಬಂತು ಒಟ್ಟಿಗೆ. ಹರ್ಷ, ಯಾರೋ ಒಳಗಡೆ ಇದ್ದಾರೋ. ಮಾವಿನಕಾಯಿ ಇದೆಯೋ ಇಲ್ಲಿ? ಇಲ್ಲಿ ಮಾವಿನಕಾಯಿಗೆ ಬಾಣ. ಇದು ತುಂಬ ದೊಡ್ಡ ರೆಸಾರ್ಟ್ ನಾವು ಅಂದ್ಕೊಂಡಿದ್ಕಿಂತ. ವರ್ಷ ಅದು ಕುಕ್ಕುತ್ತ ಬಾರಲ್ಲ.
ಹರ್ಷ ಹೋದ ಓಡಕ್ಕೆ ಬರ್ತವೆ ಹರ್ಷ ಬಂತ ಅದು ಹೆಂಗಂತೈತೆ ಹರ್ಷ ಅದು ಓಡಿಸ್ಕೊ ಬಂದ್ರೆ ಕುಕ್ಕವರೆಗೂ ಬಿಡಲ್ಲ ಅದು ರೆಸಾರ್ಟ್ ಬಂದ್ರೆ ಪ್ರಾಣಿಗಳೆಲ್ಲ ಇದೆ ತುಂಬಾ ಪ್ರಾಣಿಗಳಿದಾವೆ ಬೆಳಿಗ್ಗೆ ಇಂಟ್ರಾಕ್ಷನ್ ಮಾಡೋಣ ಬಾ ಗುಡ್ ಮಾರ್ನಿಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಇವಾಗ ಇದ್ದೀವಿ ಆ್ಯಕ್ಚುಲಿ ಬೇಗ ಹೇಳಿಸ್ಬಿಟ್ರು 6:30ಗೆ ಹೇಳಿಸ್ಬಿಟ್ರು ಅದು ಮಲ್ಕೊಂಡಿದ್ದು 1:30-2 ನಾನು ಇವರು 3 ಇವರು ಇವಾಗ ಎಳಿಸಿ ಎರಡು ಕರ್ಕೊಬಂದರು ಎದ್ಬಿಟ್ಟು ಸ್ವಲ್ಪ ಹೊತ್ತು ಆಚೆಲ್ಲ ಆಡ್ಬಿಟ್ಟು ಇವಾಗ ಟೀಗೋಸ್ಕರ ವೆಯ್ಟಿಂಗು ಬಟ್ ನಾನು ಮಜ್ಜಿಗೆ ಕುಡಿದೆ ಯಾಕಂದರೆ ಲಾಸ್ಟ್ ನೈಟಲ್ಲಿ ಚಿಕನ್ ತಿಂದಾಗ ಬಾಡಿ ತುಂಬಾ ಹೀಟ್ ಆಗಿಬಿಟ್ಟಿತ್ತು ಅದಕ್ಕೆ ಇವಾಗ ಸ್ವಲ್ಪ ತಂಪು ಮಾಡೋಣ ಅಂತ ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ ಏನೋ ಹಿಂದೆ ಒಂದು ನಿಂತ್ಕೊಬಿಟ್ರೆ ಹಾಂ ಬ್ರೋ ಸೈಕಲ್ ಹೋಯ್ತು ಬ್ರೋ 2 ಇದ್ವಲ್ಲ ಒಂದು ಇಲ್ಲಿದೆ ಅಲ್ಲಿ ಒಂದು ಪ್ರಾಟ್ಲರ್ ಚಪ್ಪಲಿ ಹಾಕೊಂಬೋಗಿ ಬಾಸ್ ಒಂದು ಚಿಕ್ಕದು ನಮ್ದು ದೊಡ್ಡದು ಆಯ್ತು ಬೇಕಾ ನಂದು ಸೈಜು ನಿಮ್ದು 11 ನಿಂದು ತುಂಬಾ ಚಿಕ್ಕದು ಇವಾಗ ಇಲ್ಲೇ ಒಂದು ಪಾಂಡ್ ಇದೆ ಇನ್ನೊಂದು ಸ್ವಲ್ಪ ಹೊರಗಡೆ ಹೋಗ್ಬೇಕು ಅಲ್ಲಿ ಫಸ್ಟ್ ಹೋಗಿ ಸೈಕ್ಲಿಂಗ್ ಮಾಡ್ಕೊಂಡು ಹೋಗೋಣ ಅಂತ ನೀವು ಸೈಕಲ್ ಎತ್ಕೊಳ್ಳಿ ಇಲ್ಲಾಂದ್ರೆ ನಮ್ಮ ಮುಂದೆ ಏನಿದೆ ಗೊತ್ತಾ ಐಸ್ಕಿ ಇದೆ How are you, bro? Nice to meet you, man. Handshake. Oh. Handshake, friend. Handshake. Thank you. ಓ ಇದು ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಇದಕ್ಕೆ ಮಾಡಿಸ್ತೀವಿ ಆಯ್ತು ನಮ್ಮ ಫ್ರೆಂಡ್ಸ್ ಅವ್ರು ಮಾಡಿಸ್ತಾರೆ ಏನಾರು ಹೇಳ್ತೀರಾ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಏನಾರು ಒಂಚೂರು ಹೇಳಿ ಬ್ರೋ ನಮ್ಮ ಸಬ್ಸ್ಕ್ರೈಬರ್ಸ್ ಏನಾರು ಹೇಳಿ ಬ್ರೋ ಏನು ಅವಾಗಲೇ ಮಾಡ್ತಿದೆಯಾ ಯಾಕೋ ಏನೋ ಆಯಿತು ಕರ್ಕೊಂಡು ಹೋಗ್ತೀವಿ ತಡಿ ಆಯಿತು ಬಂದು ಕೂತಿ ಒಂದು ಪಾಂಡ್ ಎಂಜಾಯ್ ಮಾಡ್ತಾ ಇದೀವಿ ಆ್ಯಕ್ಚುಲಿ ಪಾಂಡ ಒಂದು ಸ್ನೇಕ್ ಬೇರೆ ನೋಡಿದ್ವಿ ನಾನು ಅಷ್ಟೇ ಸ್ಟಾರ್ಟಿಂಗ್ ಬಂದಾಗ ಇನ್ನು ಸನ್ರೈಸ್ ಆಗ್ತಾಯಿದೆ ಆ ಕಡೆ ಟೀ ಕುಡ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಬ್ಯಾಂಬೂ ಟ್ರೀ ನೋಡೋಕೆ ಹೋಗ್ತೀವಿ ಅದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಹೆಂಗಿದೆ ಇಲ್ಲಿ ಆರಾಮಾಗಿ ಈಜೊಡಿತಾ ಇದ್ದಾವೆ ಇದು ನೋಡ್ತಾ ಕೂತಿದ್ದೀವಿ ಇಲ್ಲೆಲ್ಲ ಬಾಯ್ಸು ನಮ್ಮ ರಾಹುಲ್ ರ್ಯಾಬಿಟ್ ಇಟ್ಕೊಂಡ್ಬಂದಿದ್ದಾನೆ ನಮ್ಗೆ ಒಳ್ಳೆ ತಂದು ಕೊಟ್ಟರು ರ್ಯಾಬಿಟ್ನ ದೇವದಾಸ ಇಲ್ಲಿ ರ್ಯಾಬಿಟ್ ಹಾಯ್ ಅವರ್ ಯು ಹಾಯ್ ರಿಪ್ಲೈ ಮಾಡ್ತು ಗುರು ಓಕೆ ಇವಾಗ ಫಸ್ಟು ಎನರ್ಜಿ ಬರಬೇಕು ಅಂದರೆ ಸ್ವಲ್ಪ ಮಾರ್ನಿಂಗ್ ಟಿಫನ್ ಬ್ರೇಕ್ಫಾಸ್ಟ್ ಹುಷಾರು ಬಿದ್ದಿದ್ಯಾ ಪರವಾಗಿಲ್ಲ ನೀನು ಬೀಳು ಐಫೋನ್ ಬೀಳ್ಬೇಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೀ ಇದರ ಒಂದು ಸ್ವಲ್ಪ ಆಗಬೇಕು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಇವಾಗ ಯಾವ್ದು ಮಲಿಂಗ ಮಾಡ್ಲಾ ಯಾವ್ದು ಮಾಡಲಿ ಚಹಲ್ ಚಾಲ್ ಬೇಡ ಮುರಳಿದ ಹಾಂ ಸುರೇಶ್ ವೈನಾ ಬ್ರೋ ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ ನೆಕ್ಸ್ಟ್ ಇವಾಗ ರೆಡಿ ಕಮಾನ್ ಕಳಿಸ್ತಾ ಬಾಲು ಮಾಡ್ತಾ ನೀನು ಬರೀ ಇಂಥವು ಯಾರು ಹೊಡಿತಾರೋ ಅವರೇ ತರ್ಬೇಕು ಬಾಲ್ನ ಹೋಗ್ ಗಲ್ಲಿ ರೂಲ್ಸ್ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದ್ವಿ ಇವಾಗ ಕ್ರಿಕೆಟು ಎತ್ಬಿಟ್ಟು ಬಂದ್ಬಿಡಿ ಅದು ಹೇಳ್ಬಿಡಿ ತೆಗಿ ಇವಾಗ ನಮ್ಮ 3 ಜನ ಬ್ಯಾಟಿಂಗ್ ಮುಗಿದ್ಬಿಟ್ಟಿದೆ ಇವಾಗ ನಾನ್ ಬ್ಯಾಟಿಂಗು ಲಾಸ್ಟ್ ಸೆಕೆಂಡ್ ಬ್ಯಾಟಿಂಗು ಇವರು 350 ಹೈಯೆಸ್ಟ್ ರನ್ 8 ರನ್ ಹೊಡೆದಿದ್ದಾರೆ ಬಟ್ ಇಲ್ಲಿ 8 ರನ್ ಹೊಡೆಯೋಕ್ಕಿಂತ ಆ್ಯಕ್ಚುಲಿ 4 ಓವರ್ ಕಂಪ್ಲೀಟ್ ಮಾಡೋದು ಇಂಪಾರ್ಟೆಂಟು 4 ಓವರ್ ಕಂಪ್ಲೀಟ್ ಮಾಡೋದು ನೋಡಿ ಔಟಪ್ಪ ಔಟ್ ದಾಟ್ಬಾರ್ದು ಅಂತ ಹೇಳಿದ್ದು ಔಟ್ ಅಷ್ಟೇ ಏಯ್ ಧೋನಿ ಅಪ್ಪ ಧೋನಿ ತರ ನೋಡಪ್ಪ ಇದು ಧೋನಿ ತರ ಹ್ಯಾಂಡ್ ಶೇಕ್ ಮಾಡಿದ್ರೆ ಹೋಗ್ತಾವ್ರೆ ಇವಾಗ ಬೌಂಡ್ರಿ ಆಚೆ ಹೋದ್ರೆ ಔಟ್ ಅಂತ ನೀವು ಹೇಳಿದ್ರಿ ತಾನೆ ಕೋರ್ಟ್ ಆಚೆ ಇವರೇ ಹೇಳಿದ್ರು ಕೋರ್ಟ್ ಆಚೆ ಹೊಡೆದ ಔಟ್ ಅಂತ ಅವರೇ ಹೇಳಿದ್ರು ಕೋರ್ಟ್ ಆಚೆ ಹೊಡೆದ ಔಟ್ ಅಂತ
ಔಟ್ ಅಂತ ಹಿಂದೆ ಟಿಪ್ ಆದ್ರೆ ಕ್ಯಾಚ್ ಇರಬೇಕು ಒಂದು ಟಿಪ್ ಆದ್ರೆ ಕೋರ್ಟ್ ಆಚೆ ಹೊಡೆದ ಔಟ್ ಅಂತ ಇವ್ರು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ. ನಂಗೂ ಹಂಗೆ ಹೋಗಿದೆ. ಅವರು ಕೋರ್ಟ್ ಆಚೆ ಹೊಡೆದ ಔಟ್ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಅದಕ್ಕೆ ಇವಾಗ ಔಟ್ ಮಾಡ್ತೀನಿ, ನಿನ್ನ ಔಟ್ ಮಾಡ್ತೀವಿ. ಗೈಸ್ ಅಂಬತಿ ಲಾಡು ಇಸ್ ಬ್ಯಾಕ್ ಆನ್ ಸ್ಟ್ರೈಕ್. ಧೋನಿಗೆ 45 ಇಯರ್ಸ್ ಆದ್ರೂ ಆಡಿಸ್ತಾ ಇದೀವಿ. ಆಡುಗುರು ಬಾಬು ಪಾಪ. ನಂಗೆ ಗೊತ್ತಪ್ಪ, ನೀನ್ ಧೋನಿ ನಂಗೆ ಗೊತ್ತು. ಆಡು ಸುಮ್ಮನೆ ಧೋನಿ. ಅಂಬತಿ ಲಾಡು ಧೋನಿ ಆಡ್ಬೇಕಷ್ಟೇ ಇವಾಗ. ಗೋಗ್ 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 ಗೋಗ್. ಏನ್ ಗೊತ್ತಾ, ಆಕ್ಚುಲ್ ಆಗಿ ಈ ಲೈನ್ ಇಂದ ಹೊರಗಡೆ ಹೋದ್ರೆ ಔಟ್ ಅಂತ ಹೇಳಿರೋದು, ಇಲ್ಲೆಲ್ಲ ಔಟ್ ಅಂತ. ಬಾಲ್ ಪಿಚ್ ಬಿದ್ದಿರೋದು ಇಲ್ಲಿ ಕೀಪರ್ ಇದಾನೆ, ಎಡ್ಜ್ ಹಿಡಿಬೇಕು ನೋಡ್ರಿ. ಲೈನ್ ನೋಡಿ ಇಲ್ಲಿದೆ, ಲೈನ್ ಇದ್ರಿಂದ ಇಲ್ಲಿಗೆ ಹೋಗ್ಬೇಕು ಔಟಿಗೆ. ಬೇಕು ಅಂತ ಜಗಳಾಡಕ್ ಬರ್ತಾವ್ರೆ ಸುಮ್ನೆ. ಕೊಡು ಕೊಡ ಕೊಡ. ಯಾರು ಸೀರಿಯಸ್ಲಿ ಮೋಸ ಆಡ್ತೀರಾ ಬ್ರೋ? ಬಾನ್ ಬೀಸ್ ಮೋಸ ಮಾಡ್ತಾನೆ. ಈಗ ಟಚ್ ಆಗಿ ಆಚೆ ಹೋದ್ರೆ ಔಟ್ ಹಿಂದೆ. ಕೀಪರ್ ಅಲ್ಲಿ ಹೋಗಿ ಯಾರು ಬ್ಯಾಟ್ಸ್ಮನ್ ಬಾಲ್ ತರ್ತಾರೆ ಅನ್ಬಿಟ್ಟು ಅವ್ನು ನಿಲ್ಸಿರೋದು. ಸರಿ ಬಿಡಿ, ಹಿಂದೆಗಡೆ ಬೇಡ. ಇವಾಗ ಎಡ್ಜಾರು ಸುಮ್ಮನೆ ಹೋಗುತ್ತಲ್ಲ. ಆಗಿಲ್ಲ ಬಿಡು, ಹೋಗ್ಲಿ. ಸರಿ, ನೆಕ್ಸ್ಟ್ ಇಂದ ಇಲ್ಲ ಆಡು. ಗೈಸ್ ಅಂಕಿ ಮಲ್ಕೊಂಡಿದ್ದಾನೆ, ನೀಟಾಗಿ ಎತ್ಕೊಂಡು ಕೂಲ್ಗೆ ಹಾಕ್ಬಿಡೋಣ ಇವಾಗ. ನೀರೊಳಗೆ ಹಿಂಗ್ ಹಾಕ್ಬಿಟ್ಟು ಎಲ್ಲಿಗೆ ಹೋಗಿದ್ರಿ ನೀವು? ಬಾತ್ರೂಮ್ಗೆ. ಅಲ್ಲ ಡ್ರೆಸ್ ಅಪ್ ಮುಂಚೆ ಫುಲ್ ಖಾಲಿ ಇತ್ತು, ಅವಾಗ ಬಂದಿಲ್ಲ. ನಿದ್ದೆ ಮಾಡ್ಬೇಕಾದ್ರೆ ಬಂದು ಎತ್ಕ ಬಂದೆ ಸುಮ್ಬಿಟ್ರಿ. ಏನ್ ಬ್ರೋ ಏನ ಮಾಡ್ತಿದ್ದೀರಾ? ಫುಲ್ ಕ್ವಾಟ್ಲೆ ಕೊಡ್ತಾ ಇದೀರಾ ನೀವು. ನೆಕ್ಸ್ಟ್ ಲೆವೆಲ್ ಬ್ರೋ. ಹಾಯ್ ಗಾಯ್ಸ್, ನಮ್ ಬಿಗ್ ಶೌಟ್ ಔಟ್ ಟು 350 ಟ್ರಾವೆಲರ್. ನೆನ್ನೆ ಚಾಲೆಂಜ್ ಓದ್ತೆ ಒಂದು, ಯಾವ ಚೆನ್ನಾಗಿ ಗೆದ್ದಿದ್ದೀನಿ ಬಿಡಿ ಅಂತಾನೆ. ಗೋಲ್ಡಿ ಬ್ಲ್ಯಾಕ್ ಶಾರ್ಟ್ಸ್ ಹಾಕಿ ಸ್ವಲ್ಪ ನೀರು ನೀಟಾಗಿ. ಹರ್ಷ ನೀರು ಶಾರ್ಟ್ಸ್ ನೀರು ಹಾಕು, ನೀಟಾಗಿ ನೆನಿಬೇಕು. ಶಾರ್ಟ್ಸ್ ನೀರು ಹಾಕು ಹರ್ಷ. ಏನಿದು ಅಂತ ಬಿಸಿ ಆಗ್ಲಿ ಆ ಮಗುಗೆಲ್ಲ ಬೀಳುತ್ತೆ ನೀರು. ಮಗು ಆಗರ್ಚ ಬೀಳಕ್ಕೆಲ್ಲ ಬಿಡ್ರ. ಹಾ ಬೀಳಿ. ಎಲ್ಲಿ ಅವಾಗ್ಲಿಂದ ಎಲ್ಲ ಹೊರಗಡೆಗೆ ಎಸಿತಿರಲ್ಲ ಬ್ರೋ. ನೆಗಿರಿ. ಹಾ ಬರ್ಲಿ. ಜಸ್ಟ್ ಮಿಸ್ ಬ್ರೋ, ಮುಳುಗೋಯ್ತು ಬ್ರೋ ಒಳಗಡೆ. ಬಿಡ್ಬೇಡಿ ನೀರೊಳಗೆ. ಹಾ ದೈವಾ. ಹಾ ಹೊಡಿ. ಏನ್ ಹಿಂಗನ್ಬಿಟ್ರಿ? ಆ ವಯಸ್ಸಲ್ಲಿ ಈಸ್ಕೊಳ್ತಿದ್ ನಾನು. ಆಳ ಇದ್ದೆ. ಇಲ್ಲಿದೆಯೋ ಕಾಯಿ ಹುಡ್ಕೋದಣ್ಣ, ಕಾಯಿ ಎಸ್ಬಿಟ್ಟು ಹುಡ್ಕೋದು. ಕಮಾನ್ ಮ್ಯಾನ್ ಗೋಲ್ಡಿ, ಯು ಬ್ಯೂಟಿ, ಕಮಾನ್. ಆಹಾ ಹೊಡೆದವ್ರೆ. ಅಷ್ಟೇ ಇವಾಗಲೇ ಡಿವಿಜನ್ ಆಗಿ ಸತ್ತೋಗ್ಬಿಡೋದು. ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಮಡ್ ವಾಲಿಬಾಲಿಗೆ ಹೋಗ್ತಾ ಇದೀವಿ. ಮಡ್ ವಾಲಿಬಾಲ್ ಮತ್ತೆ ಕಬಡ್ಡಿ ಎಲ್ಲ ಆಡ್ಬೋದು ಅಂತೆ. ಇಲ್ಲಿ ನಾನು ನೆನ್ನೆ ನೈಟ್ ತೋರ್ಸೋದು ಮರ್ತೋಯ್ತು. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಫುಲ್ ನಾಟಿ ಕೋಳಿ, ಆಮೇಲೆ ಟರ್ಕಿ ಏನೇನೋ ಇದಾವೆ ಇಲ್ಲಿ ಫುಲ್ಲು. ಅಲ್ಲಿ ರ್ಯಾಬಿಟ್ಸ್ ಇದಾವೆ, ನಾಟಿ ಕೋಳಿ ಇದಾವೆ. ಮೇನ್ ಏನಂದ್ರೆ ನಾಟಿ ಕೋಳಿ ನೀವು ಯಾವ ಸೆಲೆಕ್ಟ್ ಮಾಡ್ತಾರೆ ಅದನ್ನ ತಗೊಂಡು ಫಾರ್ಮ್ ಮಾಡಿಕೊಡ್ತಾರೆ ಫುಲ್. ಹಂಗೆ ಫ್ರೆಶ್ ತಗೊಳ್ತಾರೆ, ಕಟ್ ಮಾಡ್ತಾರೆ, ಕೊಡ್ತಾರೆ, ಆ ಥರ. ಓಕೆ, ಇವಾಗ ಮಡ್ ವಾಲಿಬಾಲ್ಗೆ ಬಂದಿದ್ದೀವಿ. ಈಗ ಟೀಮ್ ಡಿವೈಡ್ ಮಾಡಬೇಕು. ನನಗೆ ಯಾರು ವೀಕ್ ಪ್ಲೇಯರ್ಸ್ ಬನ್ನಿ, ಯಾಕಂದ್ರೆ ನಾನು ಸ್ಟ್ರಾಂಗ್ ಪ್ಲೇಯರು. ಇಬ್ರು ಸ್ಟ್ರಾಂಗ್ ಇರೋ ಕಡೆ ಹೋಗಿ ಗೆಲ್ತೀನಿ ನಾವೇ. ಆಯ್ತು, ನೀವು ಯಾರು ವಾಲಿಬಾಲ್ ಆಡ್ತೀರಲ್ವಾ? ಅಂದರೆ ನನಗೇನು ಚೆನ್ನಾಗಿ ಬರಲ್ಲ, ಒಂದು ಸ್ವಲ್ಪನೇ ಬರೋದು, ಎಷ್ಟು ಪುಷ್ ಅಷ್ಟೇ. ನಿಂಗೆ ಬರುತ್ತಾ? ಹಂಗಾರೆ ನೀನು ನನ್ನ ಟೀಮಿಗೆ ಬಾ. ನೀವು ಒಂದು ಟೀಮ್ ಮಾಡಿ ನಾನು ಆಡ್ತೀವಿ. ಇದು ಮಡ್ ವಾಲಿಬಾಲು. ಇದು ಗುರು ಬರೀ ಕಾಂಪೌಂಡ್ ಅಲ್ಲೇ ಎಕ್ಸ್ಟೆನ್ಷನ್ ತುಂಬಾನೇ ಇದೆ. ನಾನು ಬರೀ ಇಷ್ಟೇ ಅನ್ಕೊಂಡಿದ್ದೆ, ಬಟ್ ಇನ್ನ ಒಳಗಡೆ ನೋಡಿ ಅದು ಬ್ಯಾಂಬೂ ಫಾರೆಸ್ಟ್ ಇದೆ ನೋಡಿ, ಅಲ್ಲಿ ಫುಲ್ ಮುಂದೆ ಇದೆ, ತೋಟ ಇದೆ. ಓಕೆ, ಇವಾಗ ಬನ್ನಿ ಹೋಗೋಣ. ಈ ಹುಡುಗರು ಫಿಂಗರಿಂಗ್ ಮಾಡಕ್ಕೂ ಬರಲ್ಲಪ್ಪ ಬ್ರೋ. ಫಿಂಗರು ಅಂತೀರಾ, ಹೊಡೀರಿ ಅಂತೀರಾ, ಏನು ತಡಿಬೇಕು ತಾನೆ ಜೀವ. ಹಾ ನೋಡಿ, ಗೋಲ್ಡನ್ ಫಿಂಗರಿಂಗ್ ಹೆಂಗ್ ಮಾಡ್ತಾರೆ.
ಅಲ್ಲ ಎಷ್ಟು ಅಸಹ್ಯವಾಗಿ ಮಾತಾಡ್ತಾರೆ ಬಾಸ್, ಇಷ್ಟೊಂದು ಅಸಹ್ಯವಾಗಿ ಮಾತಾಡಬಾರ್ದು. ಬೀಳಿಸ್ದಂಗೆ ಒಂದು 2 ನಿಮಿಷ ಆಡ್ರಿ. ಓಕೆ, ಮಡ್ ವಾಲಿಬಾಲ್ ಎಲ್ಲ ಆಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಮಡ್ ವಾಲಿಬಾಲ್ ಆಡೋದೆಲ್ಲ ಫುಲ್ ಕಂಪ್ಲೀಟ್ ಕವರ್ ಮಾಡಿಲ್ಲ, ಇನ್ವಾಲ್ವ್ ಆಗಿದೆ. ಯಾಕಂದ್ರೆ ಇದೇ 4 ಜನ, ಆಮೇಲೆ ಅವ್ರು ಜಾಯ್ನ್ ಆಗಿದ್ರು. ಸಖತ್ ಕ್ರೇಜಿ ಎಕ್ಸ್ಪೀರಿಯನ್ಸ್, ಫುಲ್ ಮಣ್ಣೆಲ್ಲ ಬಿದ್ದು ಒದ್ದಾಡಿ ಸೈಕಾಗೋಯ್ತು. ಇವಾಗ ಆ್ಯಕ್ಚುಲಿ ಇನ್ನು ಸ್ಪೀಕರ್ ಆನ್ ಮಾಡಿಲ್ಲ ರೈನ್ ಡ್ಯಾನ್ಸಿಗೆ, ಸೊ ಅದಕ್ಕೆ ವಾಗ್ ಮಾಡ್ತಾ ಇದ್ದೀನಿ. ಏನಾಗಲ್ಲ, ಐಫೋನ್ ಇದು ಬ್ರೋ. ನಾನು ಪ್ಯಾಂಗಂಗಲ್ ಹೊರಡೆಲ್ಲ ಎಜ್ಜಿದ್ದೀನಿ ನೀರನ್ನ, ಏನಾಗಲ್ಲ. ಸೊ ಇವಾಗ ಸೋಫಾರ್ ಪರವಾಗಿಲ್ಲ. ಫೈನಲಿ ಎಲ್ಲ ಗೇಮ್ಸ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ, ಫುಲ್ ಎಕ್ಸಾಸ್ಟೆಡು. ಇವಾಗ ಫ್ರೆಶ್ ಅಪ್ ಆಗಿ ಬಂದ್ವಿ. ನಮ್ಮ ಹರ್ಷ ಇವಾಗ ಫ್ರೆಶ್ ಅಪ್ ಆಗ್ತಾ ಇದ್ದಾನೆ. ಒಂದು ಟಾಪ್ ವ್ಯೂ ತೋರಿಸ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ಏನೇನು ನೋಡಿದ್ವಿ ಗುರು. ಸ್ಟಾರ್ಟಿಂಗು ಫಸ್ಟ್ ನಿನ್ನೆ ಬಂದ ತಕ್ಷಣ ನೈಟಲ್ಲಿ ಆರ್ಚರಿ ಆಡ್ಕೊಂಡು ಫೈರ್ ಕ್ಯಾಂಪಲ್ಲಿ ಎಕ್ಸ್ಪ್ಲೋರ್ ಮಾಡಿ, ಅದ್ರ ನೆಕ್ಸ್ಟು ಸ್ವಲ್ಪ ಚಿಕನ್ನು ಎಕ್ಸ್ಪೆಷಲಿ ನಾಟಿ ಚಿಕನ್ನು ತಿಂದು ಮಲ್ಕೊಂಡ್ವಿ. ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ವ್ಯೂ ಇತ್ತು, ಅಂದರೆ ಲೈಕ್ ಫಾಗ್ ಬೀಳ್ತಾಯಿತ್ತು. ವ್ಲಾಗ್ ಮಾಡಲಿಲ್ಲ, ಸೊ ಅಂದರೆ ಲೈಕ್ ಅವಾಗಲೇ ಎದ್ದಿದ್ದಲ್ಲ, ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ. ಅಲ್ಲೆಲ್ಲ ತೋಟ ಇದೆ, ತೋಟ ಹತ್ರ ಎಲ್ಲ ವಾಕ್ ಹೋಗಿ ಬಂದು ನೆಕ್ಸ್ಟು ಮತ್ತೆ ಕ್ರಿಕೆಟು, ಥ್ರೋಬಾಲ್ ಅಲ್ಲ ಸಾರಿ ಬ್ಯಾಸ್ಕೆಟ್ಬಾಲು ಆಡ್ಕೊಂಡು ಅದ್ರ ನೆಕ್ಸ್ಟು ಅದರಷ್ಟು ತಿಂಡಿ ತಿನ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದು. ಆಮೇಲೆ ಮಡ್ ವಾಲಿಬಾಲು ಅಲ್ಲಿ ಸ್ವಲ್ಪ ನಾನು 350 ನಾಟಿ ಕೋಳಿ ಸೆಲೆಕ್ಟ್ ಮಾಡೋಕೆ ಹೋಗಿದ್ರು. ನಾಟಿ ಕೋಳಿ ಸೆಲೆಕ್ಟ್ ಮಾಡಿ ಬಂದರು. ಅದು ಮುಗಿಸಿ ನೆಕ್ಸ್ಟು ಅಲ್ಲೊಂದು ಸ್ವಲ್ಪ ಪಾಂಡ್ ಇದೆ, ಅದ್ರ ವ್ಯೂ ಎಕ್ಸ್ಪ್ಲೋರ್ ಮಾಡ್ಕೊಂಡು ಅಪ್ಪ ಮಡ್ ವಾಲ್ ಮುಗಿಸಿ ರೈನ್ ಡ್ಯಾನ್ಸ್ ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಿ ಬಂದ್ವಿ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿವಿಟೀಸ್ ಇದ್ದಾವೆ. ವರ್ತು ಇಲ್ಲಿ ಆ್ಯಕ್ಚುಲಿ ಡೀಸೆಂಟ್ ಪ್ರೈಸ್ ಇದೆ ಕಂಪೇರ್ಟಿವ್ಲಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಲಿಂಕ್ ಕೊಟ್ಟಿರ್ತೀನಿ ಇವ್ರದ್ದು. ಎಷ್ಟಿದೆ ಗುರು, 5.5 ಎಕರೆ ಮೇಲಿದೆ ಗುರು ಈ ಪ್ರಾಪರ್ಟಿ. ಫುಲ್ಲು ಕಂಪ್ಲೀಟ್ ಕೇಜ್ ಇದೆ, ಕಂಪ್ಲೀಟ್ ಪ್ರೊಟೆಕ್ಷನು. ನಿಮಗೆ ಒಂದು ಹಳ್ಳಿ ವೈಬ್ ಬರುತ್ತೆ, ಯಾಕಂದರೆ ಇಲ್ಲಿ ಅನಿಮಲ್ಸ್ ಸಾಕಿರೋದ್ರಿಂದ ವಿಲೇಜ್ ವೈಬ್ ಬಂದು ಅದರಲ್ಲಿ ಇಷ್ಟು ಡೀಸೆಂಟಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ಕೊಡೋ ಪ್ರೈಸಿಗೆ ಹೊರ್ತು ಆದಷ್ಟು ವೀಕ್ ಡೇಸಲ್ಲಿ ಬಂದು ತುಂಬಾ ಫ್ರೀ ಇರುತ್ತೆ. ವೀಕೆಂಡ್ಸಲ್ಲಾದರೆ ಸ್ವಲ್ಪ ಕ್ರೌಡ್ ಇರುತ್ತೆ, ಮುಂಚೆನೇ ಬುಕ್ ಮಾಡ್ಕೊಂಡು ಬರಬೇಕು. ನಾವು ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ವಿ. ನೋಡಿ ಗುರು ಹಿಂಗಿದೆ ಪ್ರಾಪರ್ಟಿ. ಇದು ಎಂಟ್ರಿ. ಸೊ ಎಂಟ್ರಿ ಕಾರ್ಸು ಬೈಕ್ಸ್ ಎಲ್ಲ ಇಲ್ಲೇ ಪಾರ್ಕಿಂಗು. ಅಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ. ಇನ್ನೆಲ್ಲ ಮಾಮೂಲಿ ಗಾರ್ಡನ್ನು. ಸೊ ಇಲ್ಲಿ ಪೂಲ್ ಇದೆ. ಇನ್ನು ಇಲ್ಲಿ ಲೈಕ್ ಡೈನಿಂಗ್ ಹಾಲು. ಸೊ ಇಲ್ಲೆಲ್ಲ ಊಟ ತಿಂಡಿ ಎಲ್ಲ. ಇನ್ನು ಆರ್ಚರಿ ಇಲ್ಲೆಲ್ಲ ಆಡೋದು. ಇನ್ನು ಇಲ್ಲಿ ಈ ಗ್ರೌಂಡಲ್ಲಿ ನೀವು ಕ್ರಿಕೆಟ್ ಆಡ್ಬೋದು, ಬ್ಯಾಸ್ಕೆಟ್ಬಾಲ್, ವಾಲಿಬಾಲ್ ಏನಾದರೂ ಆಡ್ಬೋದು. ಆ್ಯಕ್ಚುಲಿ ಮಡ್ ವಾಲಿಬಾಲ್ ಇರೋದಲ್ಲಿ. ಇನ್ನು ಇಲ್ಲೆಲ್ಲ ಫುಲ್ ಅನಿಮಲ್ಸ್ ಇದ್ದಾವೆ ಅಲ್ಲಿ, ಮತ್ತು ಅಲ್ಲೆಲ್ಲ ಫುಲ್ ಅನಿಮಲ್ಸ್ ಇಟ್ಟಿದ್ದಾರೆ. ಸೊ ಅಲ್ಲಿ ಇನ್ನು ಅದ್ರ ಮಧ್ಯೆ ಒಂದು ಪಾಂಡ್ ಬರುತ್ತೆ. ಅದ್ರ ನೆಕ್ಸ್ಟ್ ಅಲ್ಲೂ ಹೋದರೆ ಆಲ್ಮೋಸ್ಟ್ ಅಲ್ಲಿಗೆ ಹೋಗ್ಬೇಕು ಮಡ್ ವಾಲಿಬಾಲಿಗೆ, ತುಂಬ ದೂರ ಇದೆ ಇಲ್ಲಿಂದ. ಸೊ ಕ್ರೇಜಿ ಅಂದ್ಕೊಳ್ಳಿ. ಇವಾಗ ಫುಲ್ಲು ಎಕ್ಸಾಸ್ಟೆಡು. ಇವಾಗ ಇನ್ನೊಂದು ವ್ಲಾಗ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇದು ನಮ್ಮ ಅಪ್ರಿಲ್ ಏನಕ್ಕೆ ತೊಗೊಂಡೆ ಅಂತ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ನು, ಅದನ್ನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಫಾರ್ ಸಮ್ ರೀಸನ್ಸ್ ಟೈಮ್ ಆಗಿಬಿಟ್ಟಿದೆ. ಇವಾಗ ನನ್ನ 4 ಒಳಗಡೆ ಅಲ್ಲಿ ಒಂದು ಶೂಟ್ ಇದೆ. ಇನ್ನೊಂದು ನಮ್ಮದು ICC ಕ್ರಿಯೇಟರ್ಸ್ ಕಪ್ ಏನೋ ಆಡ್ತಾಯಿದ್ದೀವಿ, ಅದು ಇದು ಜರ್ಸಿ ಶೂಟ್ ಇದೆ, ಅದಕ್ಕೆ ಹೋಗಬೇಕು. ನಮ್ಮ ಮೋಹನ್ ಡೈರೆಕ್ಟ್ ಅಲ್ಲಿಗೆ ಬರ್ತಾರಂತೆ. ಇಲ್ಲಿ ಮಿಸ್ ಮಾಡಿಕೊಂಡ್ರು, ಅಲ್ಲಿಗೆ ಡೈರೆಕ್ಟಾಗಿ ಬರ್ತೀನಿ ಅಂತಂದವ್ರೆ. ಸೊ ಟೈಮ್ ಇಲ್ಲ. ಇವಾಗ ಆಲ್ರೆಡಿ 1:45 ಊಟ ಮಾಡಿ ಹೋಗೋಷ್ಟೇ ಆಗುತ್ತೆ. ಬಟ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಿಮಗೆ ಇಲ್ಲಿ ಬರೋದಕ್ಕೆ ಪೆರಿಪೆರಲ್ ರೋಡ್ ಇದೆ, ಏನಿದೆ ಬೆಂಗಳೂರಿಂದ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬೇಗ ಬಂದುಬಿಡ್ತೀರ. ಲಾಸ್ಟ್ 1-2 ಕಿಲೋಮೀಟರ್ಸ್ ಅಷ್ಟೇ ಕಂಟ್ರಿ ರೋಡು. ಕ್ರೇಜಿ ಅಂದರೆ ಕ್ರೇಜಿ. ಅಪ್ಪ ಸುಸ್ತಾಗಿ ಹೋಗಿದಾಗ ಫುಲ್ಲಿ ಇಷ್ಟೊಂದು ಆ್ಯಕ್ಟಿವಿಟೀಸು ಇಷ್ಟೊಂದು ದಿನ ಆದಮೇಲೆ ಮಾಡಿರೋದು. ಆ ಮಡ್ ವಾಲಿಬಾಲ್ ಎಲ್ಲ ಹೆವಿ ಸ್ಟ್ರೆಚ್ ಮಾಡಿ ಎಲ್ಲ ಹೊಡಿತೀವಲ್ಲ, ಕ್ರೇಜಿ. ಇನ್ನು ನಾವು ಇಂಡೋರ್ ಗೇಮ್ಸ್ ಯಾವುದು ಆಡಿಲ್ಲ. ಇಲ್ಲೆಲ್ಲ ಇನ್ನೂ ಇಂಡೋರ್ ಗೇಮ್ಸ್ಗಳು ಸುಮಾರು ಇದ್ದಾವೆ, ಯಾವ ಆಡಿಲ್ಲ. ಸರಿ ಟೈಮ್ ಇದೆ, ಅದನ್ನು ಚೆಕ್ಔಟ್ ಮಾಡ್ಕೊಂಡು ಹೋಗ್ತೀವಿ. ಈಗೆಲ್ಲ ಊಟಕ್ಕೆ ಕೂತಿದ್ದೀವಿ ಬಾಯ್ಸ್. ಮುದ್ದೆ, ನಾಟಿ ಕೋಳಿ ಸಾರು ಎಲ್ಲ ತಿನ್ನಿ. ಇವ್ರು ರೀಲ್ ಶೂಟಿಂಗ್ ಫುಲ್ ಬ್ಯುಸಿ. ಅಷ್ಟೇ ಇಲ್ಲಿ ಒಂದು ರೀಲ್ ಶೂಟಿಂಗ್ ಬ್ಯುಸಿ. ನೆಕ್ಸ್ಟ್ ಲೆವೆಲ್. ಟೇಸ್ಟ್ ಮಾಡಿ ಎಲ್ಲ ಊಟ ಆದಮೇಲೆ ನಿಮಗೆ ಟೇಸ್ಟ್ ಹೆಂಗೆ ಅಂತ ಹೇಳ್ತೀನಿ. ಟೈಮ್ 5:30, ಮಳೆ ಬಂತು. ಅದಕ್ಕೆ ಲಾಸ್ಟ್ 2 ಅವರ್ಸು ನಾವು ಎಲ್ಲೂ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿರಲಿಲ್ಲ. ಇಲ್ಲೇ ಕುತ್ಕೊಂಡು ಕಾಫಿ ಕುಡ್ಕೊಂಡು ಆರಾಮಾಗಿ ನೀವು ಎಂಜಾಯ್ ಮಾಡ್ಕೊಳ್ತಾ ಇದ್ವಿ. ಸೀರಿಯಸ್ಲಿ ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು, ಮನೆ ಊಟದ ಥರನೇ ಇತ್ತು. ನನಗಿಲ್ಲಿ ಎಲ್ಲದು ಗೇಮ್ಸು ಪ್ರತಿಯೊಂದಕ್ಕಿಂತ ಆ ಊಟ ತಿನ್ಬೇಕಿದ್ರೆ ಆಗಿದ್ದು ಖುಷಿ ಇನ್ನು ಯಾವುದ್ರಲ್ಲೂ ಸಿಗಲಿಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲ ಲಿಂಕು, ಆಮೇಲೆ ಇಲ್ಲಿದು ಕಂಪ್ಲೀಟ್ ಮ್ಯಾಪ್ ಅಡ್ರೆಸ್ಸು ಡೀಟೇಲ್ಸ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ ನೀವು ಇದು ಬರೋದಿದ್ರೆ. ಮಾತ್ರ ಇವ್ರು ಕರ್ಕೊಬಂದು ಫುಲ್ಲು ರೋದನೆ ಇಟ್ಬಿಟ್ರು ನಮ್ಮ ಬಾಯ್ಸ್. ನನಗೆ ಕ್ವಾಟ್ಲೆ ಕೊಟ್ಟವ್ರೆ. 2 ಸೆಕೆಂಡ್ ಸಾಕು ಟಕ್ ಅಂತ ಹಾಕ್ತಾರೆ. ಓಕೆ ಬಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.